ಈಗ ಪೊಲೀಸ್ ಸ್ಟೇಷನ್ಗೆ ಹೋಗೋಕೆ ಯಾರಿಗೆ ಇಷ್ಟಪ್ಪ? ಜೈಲುಗಳಿಗೆ, ಕೋರ್ಟ್ಗೆ ಇಷ್ಟ ಇಲ್ಲ ತಾನೆ. ಮತ್ತು ಆಸ್ಪತ್ರೆಗೆ ಹೋಗೋದಕ್ಕೆ ನಾವು ಇಷ್ಟು ದೊಡ್ಡ ಫೈಲ್ ತೊಗೊಂಡು ನಾವು ದೊಡ್ಡ ಆಸ್ಪತ್ರೆಗೆ ಹೋಗಿ ಬಂದ್ವಿ, ಮಣಿಪಾಲ್ಗೆ ಹೋಗಿದ್ವಿ, ಬೆಂಗಳೂರು ಹೋಗಿದ್ವಿ ಅಂತೆಲ್ಲ ತಗೋತೀರಿ, ಇಲ್ಲಲ್ವಾ? ಸಣ್ಣ ಸಣ್ಣ ಮಕ್ಳನ್ನ ಕರ್ಕೊಂಡು ಆಸ್ಪತ್ರೆಗೆ ಹೋಗೋದು, ಸೊ ಅದು ಕೂಡ ಒಂದು ರೀತಿ ಮುಖ ತೆಗೆಸುವಂಥ ವಿಷಯ ಅಲ್ವಾ? ಯಾಕೆ ಆಸ್ಪತ್ರೆಗೆ ಹೋಗ್ತಾ ಇದ್ದೀವಿ ಅನ್ನೋದೊಂದು ಸ್ವಲ್ಪ ಬೇಕಲ್ಲ. ಯಾರು ಖುಷಿಯನ್ನು ಪಡಲ್ಲ. ಆಸ್ಪತ್ರೆ ಖರ್ಚು ಮಾಡೋದು ಖುಷಿ ಪಡ್ತೀರಾ? ಒಂದು ಬಟ್ಟೆ ತಗೊಂಡ್ರೆ ಭಾಳ ಎಂಜಾಯ್ ಮಾಡ್ತೀವಿ. ಏನಾದ್ರು ಒಂದು ಫಿಲ್ಮ್ ನೋಡಿ ಬಂದರೆ ಎಂಜಾಯ್ ಮಾಡ್ತೀವಿ. ಆಸ್ಪತ್ರೆಗೆ ಹೋಗಿ ಬಂದರೆ ದುಡ್ಡು ಖರ್ಚಾಗಿದ್ದಕ್ಕೂ ಬೇಜಾರು, ನೋವಿರೋದಕ್ಕೂ ಬೇಜಾರು, ಮಾತ್ರೆ ನುಂಗೋದಕ್ಕೂ. ಸೊ ಇದು ಯಾವುದು ಇಲ್ದಂಗೆ ಬದುಕ್ಬೋದಲ್ವಾ ಜೀವನ? ಇಷ್ಟು ಕಾಂಪ್ಲಿಕೇಟ್ ಮಾಡ್ಕೊಳ್ಳೋ ಅವಶ್ಯಕತೆ ಏನಿರಲಿಲ್ಲ. ಯಾಕಂದರೆ ಇದು ಯಾಕೆ ಹಿಂಗಾಗ್ತದೆ ಅಂದರೆ ತರಬೇತಿ ಇಲ್ಲ. ತರಬೇತಿ ಇಲ್ಲದೆ ಮದುವೆ ಆಗಿರೋದ್ರಿಂದ ಡೈವರ್ಸ್ ಆಗ್ತಾ ಇದ್ದಾವೆ. ತರಬೇತಿ ಇಲ್ಲದೆ ಮಕ್ಕಳು ಪಡಿತಾ ಇರೋದ್ರಿಂದ ಅನಾರೋಗ್ಯ ಮಕ್ಕಳಿಗೆ ಹುಡ್ತಾ ಇದ್ದಾರೆ. ಸೊ ತರಬೇತಿ ಇಲ್ಲದೆ ಜೀವನ ಮಾಡ್ತಾ ಇರೋದ್ರಿಂದ ಹೆಂಗೆಂಗೋ ಮಾಡ್ತಾ ಇದೀವಿ. ಹಂಗಾಗಿ ರೋಗಗಳು ತುಂಬಿದೆ. ರೋಗ ಅಂದ್ರೆ ಬರೀ ಆಯುರ್ವೇದ ರೋಗ ನಿವೃತ್ತಿ ಅಷ್ಟೇ ಹೇಳಲ್ಲ, ಜೀವನದ ಸಕ್ಸಸ್ ಕೂಡ ಹೇಳ್ತದೆ. ಆರೋಗ್ಯವಾಗಿರೋದು ಒಂದು ಹಂತ, ಆರೋಗ್ಯದ ಮೇಲೆ ಇನ್ನೇನು ಮಾಡೋದು, ಸಕ್ಸಸ್ ಆಗೋದು ಹೆಂಗೆ ಅನ್ನೋದನ್ನ ಆಯುರ್ವೇದ ಸ್ಪಷ್ಟವಾಗಿ ಹೇಳ್ತಾರೆ. ಹಾಗಾಗಿ ಆಯುರ್ವೇದ ಒಂದು ಲೈಫ್ ಸೈನ್ಸ್, ಇದೊಂದು ಜೀವನ ಪದ್ಧತಿ. ಆ ಜೀವನದ ಪದ್ಧತಿ ತರಬೇತಿ ತಗೊಂಡ್ರೆ ಅದರಲ್ಲೂ ಆರೋಗ್ಯನೂ ಒಂದು ಭಾಗನೇ. ಅದನ್ನ ಸಣ್ಣ ಪುಟ್ಟ ಇದ್ದಾಗಲೇ ನಿವಾರಿಸ್ಕೊಳ್ಳೋದು ಹೇಗೆ ಅನ್ನೋದು ಕೂಡ ಅದರೊಳಗೊಂದು ಭಾಗ ಇದೆ. ಸೊ ಹಾಗಾಗಿ ಆಯುರ್ವೇದ ಜೀವನ ಪ್ರತಿಯೊಬ್ಬರಿಗೂ, ಅವ್ರು ಯಾವುದಾದ್ರೂ ಜಾಬ್ ಮಾಡ್ತಾ ಇರಲಿ, ಪ್ರತಿಯೊಬ್ಬರಿಗೂ ಅದರ ಅವಶ್ಯಕತೆ ಇದೆ. ನೀವು ಯಾವ ವೃತ್ತಿನಲ್ಲಾದ್ರೂ ಇರಿ, ಜೀವನ ಮಾಡಬೇಕು ಅನ್ನೋದೊಂದು ಪ್ರತಿಯೊಬ್ಬರು ಮಾಡ್ತೀವಲ್ಲ, ಅದಕ್ಕೊಂದು ತರಬೇತಿ ಅನ್ನೋದು ಆಯುರ್ವೇದದಲ್ಲಿ ಮಾತ್ರ ಇದೆ. ಹಾಗಾಗಿ ನಿಜವಾದ ಜೀವನ ಮಾಡಬೇಕು ಅಂದ್ರೆ ಆಯುರ್ವೇದ ತರಬೇತಿ ಅತಿ ಅನಿವಾರ್ಯ. ನಾನು ಪ್ರತಿ ಸೋಮವಾರ, ಮಂಗಳವಾರ, ಗುರುವಾರ, ಶುಕ್ರವಾರ ಸಂಜೆ 7 ಗಂಟೆಯಿಂದ 8 ಗಂಟೆವರೆಗೂ ಕನ್ನಡದಲ್ಲಿ, ಮತ್ತೆ 8ರಿಂದ 9ಕ್ಕೆ ಹಿಂದಿಲಿ ಇದರ ತರಬೇತಿಯನ್ನು ಉಚಿತವಾಗಿ ಕೊಡ್ತೇನೆ. ಡಿಸ್ಕ್ರಿಪ್ಷನ್ ಇರುವಂತಹ ಲಿಂಕ್ ಅನ್ನು ಬಳಸಿ ವಾಟ್ಸಪ್ ಗ್ರೂಪಿಗೆ ಸೇರಿದರೆ ಸಾಕು, ಅಲ್ಲಿ ಉಚಿತವಾಗಿ ಇರ್ತದೆ ತರಬೇತಿ. ತಾವು ಅಟೆಂಡ್ ಮಾಡ್ಬೋದು, ಪ್ರಶ್ನೋತ್ತರಗಳನ್ನು ಕೇಳ್ಬೋದು. ಸೊ ಸಾಕಷ್ಟು ಮಾಹಿತಿಗಳಿದಾವೆ, ತಾವು ಅದನ್ನ ಬಳಸ್ಕೋಬಹುದು.